ಭಾರತ್ ಮಾತಾ ಕಿ ವಂದೇ ವಂದೇ ಜೈ ಶಿವಾಜಿ. ಸದಾ ಸ್ಮರಣೀಯರಾಗಿರುವ ಬಸವಾದಿ ಶರಣರನ್ನು ಸ್ಮರಿಸಿ ಗುರುಗಳನ್ನು ಸ್ಮರಣೆ ಮಾಡಿ ಇವತ್ತಿನ ದಿವಸ ಮೈಂದರಗಿಯ ಶಿವಚಲೇಶ್ವರನ ಅಂಗಳದಲ್ಲಿ ಹಮ್ಮಿಕೊಂಡಿರುವಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಪ್ರಯುಕ್ತವಾಗಿ ಈ ಧಾರ್ಮಿಕ ಸಭೆಯಲ್ಲಿ ಆಸೀನರಾಗಿರುವಂತಹ ನಾಗನಸೂರನ ಪೂಜ್ಯರಾಗಿರುವಂತಹ ಷಟಸ್ಥಲ ಬ್ರಹ್ಮ ಶ್ರೀಕಂಠ ಶಿವಾಚಾರ್ಯರ ಶ್ರೀಚರಣಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಮೈಂದರಿಗೆಯ ಪರಮ ಪೂಜ್ಯರಾಗಿರುವಂತಹ ಷಟಸ್ಥಲ ಬ್ರಹ್ಮ ನೀಲಕಂಠ ಶಿವಾಚಾರ್ಯರ ಶ್ರೀಚರಣಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಕಲಾವಿದರಾಗಿರುವಂತಹ ಕಲಾವಿದರಲ್ಲಿ ಜೊತೆಗೆ ತಮ್ಮೆಲ್ಲರಿಗೂ ಬಹಳಷ್ಟು ಕಿರಿಯ ವಯಸ್ಸಿನ ಒಳಗಡೆ ಒಂದು 5 ನಿಮಿಷ ಕಿರಿಯ ವಯಸ್ಸಿನ ಒಳಗಡೆ ಅತ್ಯಂತ ಪ್ರಕಾಂಡ ಪಾಂಡಿತ್ಯವನ್ನು ಪಡ್ಕೊಂಡು ಹಿಂದೂ ಧರ್ಮದ ಬಗ್ಗೆ, ಸನಾತನ ಸಂಸ್ಕೃತಿಯ ಬಗ್ಗೆ ತಮ್ಮ ಅಸ್ಖಲಿತ ವಾಣಿಯಿಂದ ತಮ್ಮೆಲ್ಲರನ್ನೂ ಸಹಿತ ಜಾಗೃತಿಗೊಳಿಸಿರುವಂತಹ ಹಾರಿಕಾ ಮಂಜುನಾಥ್ ಅವರಿಗೆ ಶರಣಗಳನ್ನು ಹೇಳಿ, ಇಲ್ಲಿ ಸೇರಿರುವಂಥ ಎಲ್ಲ ಮೈಂದರಿಗೆ, ಎಲ್ಲ ಯುವಕರೇ, ತಾಯಿಯಂದರೆ, ಶರಣರೇ, ತಮ್ಮೆಲ್ಲರಿಗೂ ಸಹಿತ ಶರಣಾರ್ಥಿಗಳನ್ನು ಹೇಳ್ತಾ, ಇನ್ನೊಂದು ಸ್ವಲ್ಪ ಸಮಯ ಅವರೇ ತಗೊಳ್ಬೇಕಾಗಿತ್ತು. ನಮ್ಮ ಮಾತುಗಳಂತೂ ಯಾವಾಗಲೂ ಕೇಳಿರ್ತೀರಿ, ಅವರ ಮಾತುಗಳು ಕೇಳುವಂಥದ್ದು ಬಹಳಷ್ಟು ಅಪರೂಪ. ಬರೀ ಅವರು ಮಾತುಗಳ ಹಿಂದುತ್ವದ ಬಗ್ಗೆ ಇರುವಂತಹ ಮಾತುಗಳನ್ನು ಕೇಳಿದ್ದಕ್ಕೆ ನಮ್ಮ ಮೈಗಳಲ್ಲಿರುವಂತಹ ರೋಮಗಳು ಎದ್ದು ನಿಂತು, ಒಂದು ವೇಳೆ ಹಿಂದುತ್ವದ ನಿಜವಾದ ಆಚರಣೆ ನಮ್ಮೆಲ್ಲರಲ್ಲಿ ಇತ್ತು ಅಂತಂದರೆ ಶಿವಾಜಿ ಮಹಾರಾಜನೇ ಮತ್ತೆ ಹುಟ್ಟಿ ಬರ್ತಿದ್ನೇನೋ ಅನ್ನುವಂಥ ಅಷ್ಟರ ಮಟ್ಟಿಗೆ ಬಹಳಷ್ಟು ಸುಂದರವಾಗಿರುವಂಥ ಮಾತುಗಳನ್ನು ಹೇಳಿರುವಂಥದ್ದು. ನೀವೆಲ್ಲರೂ ಸಹಿತ ಕೇಸರಿಯ ಕಲಿಗಳಾಗಬೇಕು ಅನ್ನುವಂಥದ್ದು, ಈ ಧರ್ಮವನ್ನು ಕಾಯಬೇಕು, ದೇಶವನ್ನು ಮುನ್ನಡೆಸಬೇಕು. ನೀವೆಲ್ಲರೂ ಸಹಿತ ನೀವೆಲ್ಲರೂ ಕೇಸರಿ ಕಲಿಗಳೇ ಇದ್ದೀರಿ. ಬಹಳಷ್ಟು ಜನ ಕೇಸರಿ ಕಲೆಗಳು ಹೆಂಗಿದ್ರಿ ಅಂತಂದರೆ, ಕಣಕಣದಲ್ಲಿ ಕೇಸರಿ ಹಾಕುವಂಥ ವಿಮಲ್ ತಿನ್ನುವಂಥ ಯುವಕರೇ ಬಹಳ ಜನ ಆಗ್ಬಿಟ್ಟಿರಿ. ನೀವೆಲ್ಲ ಹಿಂಗೆಲ್ಲ ಆದರೆ ನೀವು ಯಾರು ಕೇಸರಿ ಕಲಿಗಳಾಗಂಗಿಲ್ಲ, ನೀವು ಯಾರು ಯುವಕರು ಆ ಸಹಿತ ಆಗ್ಲಿಕ್ಕಾಗಲ್ಲ. ದಯವಿಟ್ಟು ಯುವಕರಾಗಬೇಕಾಗಿತ್ತು ಅಂದರೆ ಮೊದಲಿಗೆ ನಿಮ್ಮ ದುಶ್ಚಟಗಳನ್ನು ದೂರ ಇರಬೇಕು. ಅಂದಾಗ ನಿಮ್ಮಲ್ಲಿ ಒಬ್ಬ ಅತ್ಯಂತ ಸಮರ್ಥನಾಗಿರ್ತಕ್ಕಂತಹ ಯುವಕರು ನಿಮ್ಮಲ್ಲಿ ಈ ದೇಶಕ್ಕೆ ಸಿಗ್ತಾರೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಶಿವಾಜಿ ಮಹಾರಾಜರ ಜಯಂತಿ, ಅವರ ಜೀವನ ಸಾಧನೆ ಇಂದಿಗೂ ಸಹಿತ ಈ ನಾಡಿನ ಈ ಜಗತ್ತಿನ ಎಲ್ಲರಿಗೂ ಸಹಿತ ಪ್ರತಿಯೊಬ್ಬ ಯುವಕರಿಗೂ ಪ್ರೇರಣೆ ನೀಡುವಂತಹ ಜೀವನವನ್ನು ಬದುಕಿ ಹೋಗಿರ್ತಕ್ಕಂಥದ್ದು ಶಿವಾಜಿ ಮಹಾರಾಜರು. ಸಮಯ ಬಹಳ ಇಲ್ಲ ಅಂತ ಅನ್ನೋದಕ್ಕೆ ಒಂದೇ ಒಂದು ಮಾತು ಹೇಳ್ತಾನೆ. ಶಿವಾಜಿ ಮಹಾರಾಜನ ಹಡೆದಿರುವಂತಹ ಜೀಜಾಬಾಯಿಯ ತಾಕತ್ತು, ಆಕಿನ ತಪಸ್ಸಿನ ಶಕ್ತಿ ಎಷ್ಟು ದೊಡ್ಡದಾಗಿತ್ತು ಅಂತಂದರೆ, ಆಕೆ ಗರ್ಭ ಧರಿಸ್ತಾಳೆ. ಗರ್ಭ ನಿಂತಿರುವಂಥದ್ದು ಜೀಜಾಬಾಯಿಗೆ ಗೊತ್ತಾಗ್ಬಿಡ್ತದ. ಬಹಳಷ್ಟು ಜನ ತಾಯಿಯಂದರಿಗೆ ಈಗಿನ ಕಾಲದಲ್ಲಿ ದವಾಖಾನೆಗೆ ಹೋದರೆ ಗೊತ್ತಾಗತ್ತೆ, ಆದರೆ ಜೀಜಾಬಾಯಿಗೆ ಗೊತ್ತಾಗತ್ತೆ ತಾನ ಗರ್ಭ ನಿಂತಿದೆ ಅನ್ನುವಂಥದ್ದು. ಗರ್ಭ ನಿಂತಿದೆ ಅಂತ ಗೊತ್ತಾಗತ್ತೆ. ಗರ್ಭ ನಿಂತಿದೆ ಅಂತ ಅಂದ ಮೇಲೆ ಗರ್ಭದಲ್ಲಿ ಗಂಡು ಮಗ ಇದ್ದಾನೆ ಅನ್ನೋದೇ ಗೊತ್ತಾಗತ್ತೆ. ನಿಮಗೆ ಯಾರಿಗೂ ಸಹಿತ ಗೊತ್ತಾಗ, ನೀವೆಲ್ಲ ಮತ್ತೆ ದವಾಖಾನೆಗೆ ಹೋಗ್ಬೇಕು, ಸ್ಕ್ಯಾನ್ ಮಾಡಿಸ್ಬೇಕು, ಅವಾಗ ಗೊತ್ತಾಗತ್ತೆ. ಜೀಜಾಬಾಯಿ ಭವಾನಿಯ ತಾಯಿಯ ಮುಂದೆ ನಿಂತು ಕೇಳ್ಕೊಳ್ತಾಳೆ, ನೋಡು ತಾಯಿ, ನನಗೆ ಗರ್ಭ ನಿಂತಿದೆ ಅನ್ನೋದು ಗೊತ್ತದ, ಗರ್ಭದಲ್ಲಿ ಗಂಡು ಮಗ ಇದಾನ ಅನ್ನೋದು ಗೊತ್ತಿದೆ, ಆದರೆ ಆ ಗಂಡು ಮಗ ಅವನ ಜೀವನ ಈ ದೇಶಕ್ಕೆ ಸೀಮಿತ ಆಗಿರಬೇಕು, ಬಹಳ ದೊಡ್ಡ ಪರಾಕ್ರಮಿ ಆಗಬೇಕು, ಈ ದೇಶದ ಹಿಂದುತ್ವದ ಸನಾತನ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವಂತನಾಗಿರಬೇಕು, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಏಕಪತ್ನಿ ವ್ರತಸ್ಥನಾಗಿ ಕೈ ಹಿಡಿದಿರುವಂಥ ಹೆಂಡತಿ ಮಾತ್ರ ತನ್ನ ಹೆಂಡತಿಯನ್ನು ತಿಳ್ಕೊಂಡು ಪ್ರತಿಯೊಬ್ಬ ಹೆಣ್ಣನ್ನೂ ಸಹಿತ ತಾಯಿ ಅಂತ ನೋಡುವಂಥ ಗಂಡು ಮಗ ಆಗಿದ್ದರೆ ಮಾತ್ರ ಜನನ ಕೊಡು, ಇಲ್ಲ ಅಂತಂದ್ರೆ ಈ ಕ್ಷಣವೇ ಗರ್ಭಪಾತ ಮಾಡಂತ ತಿಳ್ಕೊಂಡು ಜೀಜಾಬಾಯಿ ಭವಾನಿಗೆ ಕೇಳ್ತಾಳೆ. ಅಂತಹ ಕೇಳಬೇಕಾಗಿತ್ತಂತಂದರೆ ಜೀಜಾಬಾಯಿಲಿರುವಂತಹ ಆ ಪಾತಿವ್ರತ್ಯ, ಆ ತಪಸ್ಸು, ಆ ಶಕ್ತಿ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿಯೇ ಅವ್ರು ಹೇಳಿದ್ರಲ್ಲ, ಪ್ರತಿಯೊಬ್ಬರ ಮನೆಯಲ್ಲಿಯೂ ಸಹಿತ ಶಿವಾಜಿ ಮಹಾರಾಜ ಆಗೋದು ಬೇಕಾಗಿಲ್ಲ. ಪ್ರತಿಯೊಂದು ಮನೆಯಲ್ಲಿರುವಂಥ ತಾಯಿ ಜೀಜಾಬಾಯಿ ಇದ್ರೆ ಸಾಕು, ಪ್ರತಿಯೊಬ್ಬ ಮಗನೂ ಸಹಿತ ಶಿವಾಜಿ ಮಹಾರಾಜ ಆಗ್ತಾನೆ ಅನ್ನುವಂಥದ್ದು. ಈ ಮಾತು ಬಹಳಷ್ಟು ಸಹಿತ ಅರ್ಥಗರ್ಭಿತವಾಗಿರುವಂಥದ್ದು. ಆ ಕಾರಣಕ್ಕೆ ನಾವೆಲ್ಲರೂ ಸಹಿತ ಶಿವಾಜಿಯ ಮಹಾರಾಜನ ಜೀವನ ಚರಿತ್ರೆಯಲ್ಲಿ ಬರುವಂತಹ ಪ್ರತಿಯೊಂದು ಪ್ರೇರಣೆದಾಯಕ ನುಡಿಗಳನ್ನು, ಪ್ರೇರಣೆದಾಯಕ ಆಗಿರುವಂಥ ಸಂಗತಿಗಳನ್ನು ನಾವೆಲ್ಲರೂ ಸಹಿತ ನಮ್ಮ ಜೀವನಗಳಿಗೆ ಅಳವಡಿಸಿಕೊಳ್ಳುವಂಥ ಪ್ರಯತ್ನ ನಮ್ಮೆಲ್ಲರದ್ದು ಆಗಬೇಕು. ನಿಜಕ್ಕೂ ಸಹಿತ ಇವತ್ತು ಇಷ್ಟು ಜನ ಸಂಸ್ಕೃತಿ, ನಮ್ಮ ಶಿವಚಲೇಶ್ವರನ ಗುಡಿ
ಪ್ರತಿಯೊಂದು ಹಿಂದುತ್ವದ ದೇವಸ್ಥಾನಗಳು ಉಳಿದಾವೆ ಅಂತಂದರೆ ಶಿವಾಜಿ ಮಹಾರಾಜನ ತ್ಯಾಗ ಪರಿಶ್ರಮ ಬಹಳ ದೊಡ್ಡದಾಗಿದೆ ಅನ್ನೋದನ್ನು ನಾವು ಮರಿಲಿಕ್ಕೆ ಹೋಗ್ಬಾರ್ದು. ಒಂದು ಸರಿ ಶಿವಾಜಿ ಕರ್ನಾಟಕಕ್ಕೂ ಮಹಾರಾಷ್ಟ್ರಕ್ಕೂ ನಾವೆಲ್ಲ ಜಗಳಾಡ್ತೀವಿ, ನಾವೆಲ್ಲ ಭಾಳ ಚಲೋ ಇದ್ದೀವಿ. ಈ ಬೆಳಗಾಮ ಕೊಲ್ಲಾಪುರ ಕಡೆ ಹೋದರೆ ಇಷ್ಟು ಜಗಳಾಡ್ತಾರಲ್ಲ, ಆದರೆ ಇತಿಹಾಸ ಮರೆಯಬಾರದು. ಇಲ್ಲಿ ನಾವು ಭಾಗದಲ್ಲಿ ಹೆಂಗಿದೀವಿ ಅಂತಂದರೆ, ನಮ್ಮ ದೇಹ ನಾವು ಸೊಲ್ಲಾಪುರ ತನಕ ಹೋದರೂ ಕನ್ನಡ ಮಾತಾಡ್ತೀವಿ. ನಮ್ಮ ದೇಹ ಮಹಾರಾಷ್ಟ್ರ ಇದ್ದರೆ ಒಳಗಿರುವಂಥ ಆತ್ಮದ ಕರ್ನಾಟಕದ್ದೇ ಅನ್ನುವಂಥದ್ದು ನಾವು ಮರೆಯಬಾರ್ದು. ಚಪ್ಪಾಳೆ ಹೊಡ್ರು ಹೋಗ್ಲಿ, ಅದನ್ನ ಹೇಳ್ಬೇಕು ನಿಮಗೆ. ನಮ್ಮ ಜನರಿಗೆ ಯಾರಿಗೆ ಚಪ್ಪಾಳೆ ಹೊಡ್ಬೇಕು ಅನ್ನೋದು ಸಹಿತ ಗೊತ್ತಾಗಲ್ಲ, ಯಾರಿಗೆ ಓಟ್ ಹಾಕ್ಬೇಕು ಅನ್ನೋದು ಗೊತ್ತಾಗಲ್ಲ. ನಾವು ಇತಿಹಾಸ ಮರೆಯಬಾರದು. ಒಂದು ಸರಿ ಇದನ್ನ ಇಲ್ಲಿಗೆ ಬಿಡ್ರಿ, ಮತ್ತೆ ಎಲ್ಲರೂ ಹೋಗ್ಬಿಡ್ರಿ, ನೀವು ರಾಜಕೀಯಕ್ಕೆ ಹಚ್ಚಬೇಡ್ರಿ. ಒಂದು ಸರಿ ಶಿವಾಜಿ ಮಹಾರಾಜರು ಅವರ ಸೈನ್ಯದಲ್ಲಿ ಒಂದಿಷ್ಟು ಕೊರತೆ ಆಗುತ್ತೆ, ಸೈನಿಕರ ಸಂಖ್ಯೆ ಕಡಿಮೆ ಇರುತ್ತದೆ. ಆ ಸೈನಿಕರ ಸಂಖ್ಯೆಯನ್ನು ನೀಗಿಸಲಿಕ್ಕೆ ಶಿವಾಜಿ ಮಹಾರಾಜರು ಯಾರ ಸಹಾಯಕ್ಕೆ ಬರ್ತಾರೆ ಅಂತಂದರೆ, ಬೆಳಗಾವಿಯ ಹಿಂದೂ ಹೆಣ್ಣು ಹುಲಿಯಾಗಿರುವಂಥ ಕಿತ್ತೂರು ಚೆನ್ನಮ್ಮನ ಆಸ್ಥಾನಕ್ಕೆ ಬಂದು ನನಗೆ ನಿನ್ನ ಸಹಾಯ ಬೇಕು ತಾಯಿ ಅಂತ ತಿಳ್ಕೊಂಡು ಅಂದಿನ ಕಾಲಕ್ಕೆ ಚೆನ್ನಮ್ಮನ ಸಹಾಯ ತಗೊಂಡು ಮೊಘಲರ ವಿರುದ್ಧ ಹೋರಾಡಿ ಗೆದ್ದಿರ್ತಕ್ಕಂಥ ಇತಿಹಾಸವನ್ನು ನಾವೆಲ್ಲ ನೋಡ್ತೀವಿ. ಅಂದರೆ ನಾವು ಇವಾಗೆಲ್ಲ ನಮ್ಮ 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 ಪ್ರಾಂತ್ಯ ಬೇರೆ, ನಮ್ಮ ಭಾಷೆ ಬೇರೆ, ನಾವೆಲ್ಲ ಜಗಳಾಡ್ತಾ ಇದ್ದೀವಿ. ಆವಾಗಿನ ಕಾಲದಲ್ಲೂ ಸಹಿತ ಚೆನ್ನಮ್ಮನೂ ಸಹಿತ ನಾವು ಕರ್ನಾಟಕದವರು, ನೀವು ಮಹಾರಾಷ್ಟ್ರದವನಪ್ಪ ಅಂತ ದೂರ ಆಗಿದ್ದರೆ ಇವತ್ತು ಶಿವಾಜಿ ಮಹಾರಾಜನ ಗೆಲ್ಲಕ್ಕೆ ಸಹಕಾರಿ ಆಗ್ತಾ ಇರಲಿಲ್ಲ. ಹೀಗಾಗಿ ನಾವೆಲ್ಲರೂ ಸಹಿತ ಒಂದೇ, ನಾವೆಲ್ಲರೂ ಸಹಿತ ಭಾರತದವರೇ, ನಾವೆಲ್ಲರೂ ಹಿಂದೂಗಳೇ, ನಾವೆಲ್ಲರೂ ಸಹಿತ ಒಂದೇ. ಮತ್ತು ನಮ್ಮೆಲ್ಲರ ನಮ್ಮ ದೇಹದಲ್ಲಿ ಹರಿತಾ ಇರತಕ್ಕಂತಹ ರಕ್ತ ಅದು ಹಿಂದುತ್ವದ ರಕ್ತನೇ ಅನ್ನುವುದನ್ನು ನಾವೆಲ್ಲರೂ ಸಹಿತ ಮರೆಯಬಾರ್ದು. ಒಂದು ಹಿಂದುತ್ವ ಅನ್ನೋದು ಕಾರಣಕ್ಕೆ ಚೆನ್ನಮ್ಮ ಎಲ್ಲರೂ ಸಹಿತ ಸಹಕಾರವನ್ನು ನೀಡಿರ್ತಕ್ಕಂಥದ್ದು. ಹಾಗಾಗಿ ಆ ಇತಿಹಾಸವನ್ನು ಮರೆಯಬಾರದು. ಆ ಪ್ರೀತಿ ಬಾಂಧವ್ಯ ಇದ್ಯಾವುದನ್ನು ಸಹಿತ ನಾವು ಮರೆಯದೇ ನಾವೆಲ್ಲರೂ ಸಹಿತ ಕೂಡಿ ಬಾಳುವಂತಹ ಚಿಂತನೆಯಲ್ಲಿ ನಮ್ಮೆಲ್ಲರೂ ಸಹಿತ ಬದುಕು ನಿರ್ಮಾಣ ಆಗಲಿ ಅನ್ನುವಂತಹ ಮಾತನ್ನು ತಮಗೆಲ್ಲರಿಗೂ ಸಹಿತ ತಿಳಿಪಡಿಸ್ತಾ, ಶಿವಾಜಿ ಮಹಾರಾಜ ಹೆಣ್ಣಿಗೆ ಕೊಟ್ಟಿರುವಂತಹ ಗೌರವ ಬಹಳ ದೊಡ್ಡದು. ಸೈನಿಕರು ಯಾವುದೋ ಒಂದು ಹೆಣ್ಣನ್ನು, ಮಹಿಳೆಯನ್ನು, ಇಸ್ಲಾಂ ಧರ್ಮದ ಮಹಿಳೆಯನ್ನು ಆಸ್ಥಾನಕ್ಕೆ ಕರ್ಕೊಂಡ್ಬರ್ತಾರೆ. ಕರ್ಕೊಂಡು ಬಂದಮೇಲೆ ಆಕೆ ತೊಟ್ಟಿರುವಂತಹ ಬುರ್ಕಾವನ್ನು ತೆಗಿತಾರೆ. ಹಾಲಿನಂಥ ಹೆಣ್ಣುಮಗಳು, ಅಷ್ಟು ಮೈಬಣ್ಣ ಇರುವಂಥ ಹೆಣ್ಣುಮಗಳು ಆಕೆನ ನೋಡಿ ಆಸ್ಥಾನದಲ್ಲಿ ಇರುವಂಥವ್ರು ಎಲ್ಲರೂ ಸಹಿತ ವಿಚಲಿತರಾಗ್ತಾರೆ, ಶಿವಾಜಿ ಮಹಾರಾಜನ ಒಬ್ಬನನ್ನು ಬಿಟ್ಟು. ಆಕೆ ಅಂತಾಳೆ, ನಾನು ಇಲ್ಲಿ ತನಕ ಬರೀ ಶಿವಾಜಿ ಹೆಸರನ್ನು ಕೇಳಿದ್ದೆ, ಆದರೆ ಅವನನ್ನು ನೋಡಿದ್ದಿಲ್ಲ. ಅವನ ಪರಾಕ್ರಮದ ಬಗ್ಗೆ ಕೇಳಿದ್ದೆ, ಆದರೆ ಅವನ ರೂಪದ ಬಗ್ಗೆ ನೋಡಿದ್ದಿಲ್ಲ. ನಿನ್ನ ರೂಪ ನೋಡಿ ನನಗೆ ಬಹಳ ಸಂತೋಷ ಆಗಿದೆ. ನನ್ನನ್ನು ಮತ್ತೆ ವಾಪಸ್ ಕಳಿಸ್ಲಿಕ್ಕೆ ಹೋಗಬೇಡ. ಕಳಿಸಿದೆ ಅಂತಂದರೆ ನನ್ನ ಧರ್ಮದವ್ರು ಯಾರೂ ಸಹಿತ ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಯವಿಟ್ಟು ನನ್ನನ್ನು ನಿನ್ನವಳಾಗಿ ಮಾಡ್ಕೊಂಡು ತಿಳ್ಕೊಂಡು ಆ ಮಹಿಳೆ ಹೇಳಿದರೆ, ಶಿವಾಜಿ ಹೇಳ್ತಾನೆ, ಯಾಕೆ ನಾನು ನನ್ನವಳಾಗಿ ಮಾಡ್ಕೋಬೇಕು ಅಂದಾಗ ಆ ಮಹಿಳೆ ಹೇಳ್ತಾಳೆ, ಏನಿಲ್ಲ, ನನಗೂ ಸಹಿತ ನಿನ್ನಂಥಬ್ಬ ಮಗ ಬೇಕಂತ ತಿಳ್ಕೊಂಡು ಆ ಇಸ್ಲಾಂ ಧರ್ಮದ ಮಹಿಳೆ ಹೇಳ್ತಾಳೆ. ಅವಾಗ ಶಿವಾಜಿ ಹೇಳ್ತಾನೆ, ಏನಂತ, ನಿನಗೆ ಮಗ ಆಗ್ಲಿಕ್ಕೆ ಅಷ್ಟು ದಿವಸ ಯಾಕೆ ಕಾಯ್ತಿ? ಈಗನೇ ನಾನು ನಿನ್ನ ಮಗ ಅಂತ ತಿಳ್ಕೊಂಡ್ಬಿಡಂತ ತಿಳ್ಕೊಂಡು ನೀನು ನನ್ನ ತಾಯಿ, ನಾನು ನಿನ್ನ ಮಗ ಅಂತನ್ನುವಂಥ ಭಾವನೆ ಶಿವಾಜಿಯಲ್ಲಿ ಇತ್ತು. ಅಂತಹ ಆದರ್ಶ ತತ್ವಗಳು ನಮ್ಮಲ್ಲಿ ಬರಬೇಕು. ಅದನ್ನು ನೀವೆಲ್ಲರೂ ಸಹಿತ ಚಾಚು ತಪ್ಪದೆ ನೀವೆಲ್ಲರೂ ಸಹಿತ ನಡೆಯಿರಿ. ಸಮರ್ಥ ರಾಮದಾಸರ ಪ್ರೇರಣೆ ಹೆಂಗೆ ಶಿವಾಜಿಗೆ ಇತ್ತೋ ಹಾಗೆ ನಿಮ್ಗೆಲ್ಲರಿಗೂ ಸಹಿತ ನಿಮ್ಮ ಜೀವನದಲ್ಲಿ ಒಬ್ಬ ಗುರುವಿನ ಮಾರ್ಗದರ್ಶನದಂತೆ ನಿಮ್ಮೆಲ್ಲರ ಬದುಕನ್ನು ಕಟ್ಕೊಳ್ರಿ ಅನ್ನೋಂಥ ಮಾತನ್ನು ಹೇಳ್ತಾ, ಎಲ್ಲರೂ ನಿಜವಾದ ಕೇಸರಿ ಕಲೆಗಳಾಗ್ರಿ, ವಿಮಲನ ಕೇಸರಿ ಕಲೆಗಳಾಗಬೇಡ್ರಿ ಅಂತ ಹೇಳಿ ತಮ್ಮೆಲ್ಲರಿಗೂ ಸಹಿತ ಶರಣಗಳನ್ನು ಹೇಳಿ, ಕಾರ್ಯಕ್ರಮ ಎಲ್ಲ ನಿಜಕ್ಕೂ ಹುಡುಗರು ಬಹಳಷ್ಟು ಚೆನ್ನಾಗಿ ಆಯೋಜನೆ ಮಾಡಿದಿರಿ. ಬಹಳ ಸಂತೋಷ. ಈ ನಮ್ಮ ಮೈಂದ್ರಿ ಒಳಗಡೆ ಪ್ರವಚನ ಕೇಳೋ ಆಸಕ್ತಿ ಕಮ್ಮಿ ಇತ್ತು ಅಂತ ಅಂದ್ಕೊಂಡಿದ್ದೆ. ಕೊಪ್ಪಳಜ್ಜರ ಬಂದ ಮೇಲೆ ಮತ್ತೆ ಕಮ್ಮಿ ಐತೆ ಅಂತ ಅಂದ್ಕೊಂಡಿದ್ದೆ. ನೀವು ಇನ್ನೂ ಇಂಥ 10 ಕಾರ್ಯಕ್ರಮ ಮಾಡಿದರೂ ಸಹಿತ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತೀವಿ. ನಿಮ್ಮ ಮನೋಭಾವನೆ ಬಹಳ ದೊಡ್ಡದು. ಮತ್ತು ಎಲ್ಲ ಯುವಕರಿಗೆ ಒಂದ್ಸರಿ ಇಷ್ಟು ಸುಂದರವಾಗಿ ಆಯೋಜನೆ ಮಾಡಿರುವಂಥ ಎಲ್ಲ ಮೈಂದ್ರಿಗೆ, ಎಲ್ಲ ನವತರುಣರಿಗೆ ಒಂದು ಸರಿ ಜೋರಾಗಿ ಚಪ್ಪಾಳೆಗಳನ್ನು ಕೊಡ್ರಿ. ಅವರನ್ನು ಯಾವಾಗಲೂ ಹುರಿದುಂಬಿಸ್ತಾ ಇರಿ. ತಮ್ಮ ನೀ ಹೆದರಬೇಡ, ನೀ ಏನು ಬೇಕಾದ್ ಮಾಡೋ, ನಿನ್ನ ಜೊತೆಗೆ ನಾವಿದ್ದೇವೆ ಅನ್ನುವಂತಹ ಅಚಲ ವಿಶ್ವಾಸದ ನುಡಿಗಳನ್ನು ಅವರಿಗೆ ಹೇಳಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನೆರಡು ನುಡಿಗಳಿಗೆ ವಿರಾಮ ನೀಡುತ್ತೇನೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.